ಬಗರ್ ಹುಕುಂ ಸಾಗುವಳಿದಾರರಿಗೆ ವರ್ಷದ ಹಿಂದೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕಂಟಕವಾಗಿದ್ದು, ಕೂಡಲೇ ತಿದ್ದುಪಡಿ ಮಾಡಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ತಮ್ಮದೇ ಸರ್ಕಾರವನ್ನು ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ರೈತರ ಪರವಾಗಿ ಸರ್ಕಾರದ ಗಮನ ಸೆಳೆಯುತ್ತಿದ್ದೇನೆ. ಸರ್ಕಾರದ ನಿಲುವು ಸರಿಯಲ್ಲ. ಕೂಡಲೇ ತಿದ್ದುಪಡಿ ಮಾಡುವ ಮೂಲಕ ಬಗರ್ ಹುಕುಂ ಸಮಿತಿಗೆ ಈ ಹಿಂದೆ ಇದ್ದ ಅಧಿಕಾರವನ್ನು ಮರುಸ್ಥಾಪಿಸಿ ಬರುವ ಡಿಸೆಂಬರ್ 25ರೊಳಗೆ ಬಾಕಿ ಇರುವ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ಉತ್ತಮ ಕೆಲಸ ಮಾಡಿದ ಅಧಿಕಾರಿಗಳನ್ನು ಸನ್ಮಾನ ಮಾಡಲಾಗುವುದು ಎಂದು ಕಂದಾಯ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರಶಸ್ತಿ ಪಡೆಯುವ ಕಾರಣಕ್ಕೋ ಏನೋ ಅತಾತುರದಲ್ಲಿ ಬಗರ್ ಹುಕುಂ ಅಡಿ ಸಲ್ಲಿಸಿದ ಅರ್ಜಿಗಳ ಪೈಕಿ ಹೆಚ್ಚನ್ನು ವಜಾ ಮಾಡಲಾಗುತ್ತಿದೆ. ಈ ಹಿಂದೆ ಸಮಿತಿಗೆ ಅಧಿಕಾರ ನೀಡಲಾಗಿತ್ತು. ಅಲ್ಲಿ ತಿರಸ್ಕೃತ ಆದ ಅರ್ಜಿಗಳ ಬಗ್ಗೆ ಡಿಸಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಪ್ರಶ್ನೆ ಮಾಡಬಹುದಿತ್ತು. ಆದರೀಗ ಭೂಮಿ ಮಂಜೂರಾತಿಗೆ ಸಮಿತಿಗೆ ಇದ್ದ ಅಧಿಕಾರ ಮೊಟಕುಗೊಳಿಸಿ ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಅಧಿಕಾರಿಗಳಿಂದ ವಜಾ ಆದರೆ ನ್ಯಾಯಕ್ಕಾಗಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಿದೆ. ರೈತರಿಗೆ ಅದು ಸಾಧ್ಯವೇ ಎಂದು ತಿಳಿಸಿದರು. ಈ ಬಗ್ಗೆ ಏನು ಹೇಳಲಾಗದ ಸ್ಥಿತಿಯಲ್ಲಿ ರೈತರಿದ್ದು ಪ್ರತಿಭಟನೆಯೊಂದೇ ಮಾರ್ಗ. ಈ ಬಗ್ಗೆ ಸಂಬಂಧಪಟ್ಟ ಶಾಸಕರಿಗೆ, ಸಚಿವರಿಗೆ ಗೊತ್ತಿಲ್ಲವೇನೋ, ಈವರೆಗೂ ಯಾರೊಬ್ಬರೂ ಮಾತನಾಡಿಲ್ಲ. ಆದರೆ ಸಣ್ಣ ಸಣ್ಣ ರೈತರಿಗೆ ಸಂಕಷ್ಟ ಎದುರಾಗಿದೆ. ಅರ್ಜಿ ಹಾಕುವ ಮೊದಲೇ ರೈತರಿಗೆ ಸೂಚನೆ ಕೊಡಬೇಕಿತ್ತು. ಅದಾವುದನ್ನು ಮಾಡದೆ ವಜಾ ಮಾಡುವುದು ಎಷ್ಟು ಸರಿ ಎಂದು ಕೇಳಿದರು. ಯೋಜನೆ ಅಡಿಯಲ್ಲಿ ಭೂ ಮಂಜೂರಾತಿ ಪಾಪ ನಮ್ಮ ಕಂದಾಯ ಸಚಿವರು ಈ ಸರ್ಕಾರದಲ್ಲಿ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಮುಂಚೆ ಇದಕ್ಕೆ ಪೂರಕವಾಗಿ ಕೊಡ್ತೀನಿ, ಆಮೇಲೆ ಅದನ್ನೇ ತಗೋಬೇಕು ಕೈಗೆ. ಇಲ್ಲಿ ಒಂದು ಪ್ರೆಸ್ ನೋಟ್ ಇದೆ ನಮ್ಮ ಕಂದಾಯ ಸಚಿವರು, ಅದ್ರದ್ದು ಏನು ಅಂತೇಳಿ ಜಿಸ್ಟ್ ಹೇಳಿ ನಿಮಗೆ ನೋಟಿಗೆ ಬರ್ತೀನಿ ನಾನು ಸ್ಟ್ರೈಟ್, ಅಷ್ಟರೊಳಗೆ ಕೊಡ್ತೇನೆ. ಪಾಪ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆ ಪ್ರಕಾರನೇ 14 ಲಕ್ಷ ರೈತರ ಅರ್ಜಿಗಳು ಬಗರ್ ಹುಕುಂ ಮಂಜೂರಾತಿಗೆ ಪೆಂಡಿಂಗ್ ಇದೆ ಈ ರಾಜ್ಯದಲ್ಲಿ. ಅದನ್ನು ಬೇಗ ವಿಲೇವಾರಿ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸಚಿವರ ಒಂದು ಉದ್ದೇಶ. ಅವರು ಅದಕ್ಕೆ ಮೀಟಿಂಗ್ಗಳನ್ನು ಮಾಡಿ ಗುರಿ ತಲುಪಿಲ್ಲ ಅಂತ ಹೇಳಿ ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ನನ್ನ ತಾಲೂಕಲ್ಲಿ ಬೇಲೂರಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರಬೇಕು. ಇದ್ರ ಜೊತೆಗೆ ಉತ್ತಮ ಕೆಲಸ ಮಾಡಿದವರಿಗೆ ಸನ್ಮಾನ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ ಅವರು. ಅರ್ಥ ಆಯ್ತಲ್ಲ? ಈ ಯೋಜನೆ ಬಡವರಿಗಾಗಿ ಇರುವುದು. ಬಡವರ ಕೆಲಸದ ವಿಚಾರದಲ್ಲಿ ಅಧಿಕಾರಿಗಳ ವರ್ಗದಿಂದ ಈ ಮಟ್ಟದ ಅಸಡ್ಡೆ ನಿರೀಕ್ಷಿಸಿರಲಿಲ್ಲ. ಅದನ್ನು ಬಹುಶಃ ಪ್ರಜಾವಾಣಿಯಲ್ಲಿ ಬಂದಿದೆ, ತಾವೆಲ್ಲ ನೋಡಿದ್ದೀರಿ ಅಂತೇಳಿ ಭಾವಿಸ್ತೀನಿ. ಅದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಹೇಳೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ.